ಸರಿ ಸರಿ. ಈಗ ಹದಡಿ ಗ್ರಾಮದಲ್ಲಿ ಬಂದು ಅಲ್ಲಿಂದ ಬಂದು ನೀವೆಲ್ಲ ಯಾಚನೆ ಮಾಡ್ತಿದ್ರಿ ಡೋರ್ ಟು ಡೋರ್ ಹೋಗಿ ಯಾವ ತರ ಜನರ ರೆಸ್ಪಾನ್ಸ್ ಇದೆ? ಬಹಳ ಖುಷಿ ಅನಿಸ್ತಿದೆ. ಇವತ್ತಿನ ದಿವಸ ನಮ್ ಕಾಂಗ್ರೆಸ್ ಪಕ್ಷ ಇಲ್ಲಿ ಮಾಡಿರುವಂತ ಎಲ್ಲಾ ಕೆಲಸಗಳ ಬಗ್ಗೆ ಒಗ್ಗಟ್ಟಾಗಿ ಹದಡಿ ಗ್ರಾಮದ ಎಲ್ಲಾ ಸಮಾಜದವರು ಕೂಡಿ ಚುನಾವಣೆ ಮಾಡ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಾವನೂರ್ ಶಿವಶಂಕರಪ್ಪ ಸಾಹೇಬ್ರ ಒಂದು ಕೊಡುಗೆಗಳನ್ನ ಇಲ್ಲಿ ನೆನೆಸ್ತಿದ್ದಾರೆ. ಅವರು ಮನೆ ಮನೆಗೂ ಇಲ್ಲಿ ಸದಸ್ಯರಂಗೆ ಎಲ್ಲರ ಜೊತೆನೂ ಒಡನಾಟ ಇಟ್ಕೊಂಡು ಬಂದಿರೋದ್ರಿಂದ ಸಮರ್ಥ ಅವರಿಗೆ ಒಂದು ಉತ್ತಮವಾದ ಒಂದು ಬೆಂಬಲ ಇಲ್ಲಿ ದೊರಕ್ತಿದೆ. ಆಮೇಲೆ ಈ ಹದಡಿ ಗ್ರಾಮ ಯಾವಾಗ್ಲೂ ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತು ಯಾವಾಗ್ಲೂ ಇಲ್ಲಿ ಲೀಡ್ ಕೊಟ್ಕೊಂತ ಬಂದಿದೆ. ಆದ್ರಿಂದ ಇಲ್ಲಿ ಇದು ಭದ್ರಕೋಟೆನೆ ಕಾಂಗ್ರೆಸ್ ಅಂತ ಎಲ್ಲರೂ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಸಮರ್ಥ ಅವರು ವಯಸ್ಸಲ್ಲಿ ಬಹಳ ಚಿಕ್ಕವರು ಅಂತಂದು ಜನ ಮಾತಾಡ್ತಿದ್ರು. ಅದ್ರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು? ಹಂಗೇನಿಲ್ಲ, ನಾವು ಇಲ್ಲೆಲ್ಲ ಹೋಗ್ತಿದ್ದಾಗೆಲ್ಲ ನೋಡ್ತಿದೀವಲ್ಲ, ಸಮರ್ಥ ಒಬ್ಬ ಒಳ್ಳೆ ನಾಯಕನಾಗಿ ಹೊರ ಹೊಮ್ಮತನ ನಾವು ಜೊತೆ ಇರ್ತೀವಿ ಅಂತ ಎಲ್ಲರ ಅಭಿಪ್ರಾಯ ಬರ್ತಾ ಇದೆ. ಈ ಸಲ ಹೆಚ್ಚಿನದಾಗಿ ಯುವಕರೆಲ್ಲ ಬಹಳ ಸಮರ್ಥ ಅವರಿಗೆ ವೋಟ್ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಿದೆ. ಅಜಯ್ ಅವರಾಗ್ಲಿ, ಹನುಮಂತ್ ಅವರಾಗ್ಲಿ ಎಲ್ಲರೂ ಇಲ್ಲಿ ನೋಡ್ತಿದೀವಲ್ಲ, ಈ ಯುವಕರ ಪಡೆನೇ ಇಲ್ಲಿ ಸಮರ್ಥ ಅವ್ರ ಜೊತೆಗೆ ಇವತ್ತು ನಾವು ನಮ್ಮ ಒಂದು ನಮ್ಮ ಯುವ ನಾಯಕರು ನಾವೆಲ್ಲ ಹೋಗಿ ಅವ್ರ ಕಡೆ ನೇರವಾಗಿ ಕೆಲಸ ತಗೋಬಹುದು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಖುಷಿಯಿಂದ ಎಲ್ಲಾ ಯುವಕರು ಭಾಗವಹಿಸಿ ಚುನಾವಣೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಬಂದಿರೋದ್ರಿಂದ ಗ್ರಾಮನೇ ಒಂದು ಹಬ್ಬದ ವಾತಾವರಣ ಇತ್ತು ಅಂತಂದು ಹೇಳ್ತಾರೆ. ಈಗ ಅಕ್ಕ ಅವರು ಹೇಳದಾಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲಿ ಹೋದ್ರು ವಿಶೇಷವಾದ ಒಂದು ಶಕ್ತಿ ಇದೆ. ಅವ್ರು ಬಂದ್ ಹೋಗಿರೋದ್ರಿಂದ ಹಾಗೂ ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನಮ್ಮ ದಾವಣಗೆರೆಗೆ ಬಂದು 2-3 ದಿವಸ ಇದ್ದು ಹೋಗಿರೋದ್ರಿಂದ ಇಲ್ಲಿಯ ವಾತಾವರಣ ನಿಜವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತಂದು ಕೊಡುತ್ತೆ ಅನ್ನೋ ಒಂದು ವಿಚಾರ ಹೇಳ್ಬೋದು. 100% ಸಮರ್ಥ ಅವರು ವಿನ್ನಾಗಿ ಬರ್ತಾರೆ. ಸಮರ್ಥ ಅವರು ಲೀಡ್ ಅಲ್ಲಿ ಈ ಭಾಗದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಅವ್ರನ್ನ ಜನ ಆರಿಸ್ತಾರ ಅಂತ ಹೇಳಕ್ಕೆ.